ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಹಾರ ರಿಸಲ್ಟ್ ಬೆನ್ನಲ್ಲೇ ಕರ್ನಾಟಕದಲ್ಲಿ ಮೆಗಾ ಡೆವಲಪ್ಮೆಂಟ್. ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿ ಅವರಿಂದ ಫೈನಲ್ ಮೆಸೇಜ್ ಸಿಕ್ಕಿದೆ. ಡೆಲ್ಲಿಯಲ್ಲಿ ಮೀಟಿಂಗ್ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಓಡೋಡಿ ಹೋಗಿದ್ದಾರೆ. ಇದೆಲ್ಲ ಡೀಟೇಲ್ಸ್ ನೋಡಿರ್ತೀರಿ. ಹಾಗಾದರೆ ಮೋದಿ ಹೇಳಿದ್ದನ್ನು ಮಾಡ್ತಾರ ಡಿ ಕೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಕರ್ನಾಟಕ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಬಿಹಾರ ರಿಸಲ್ಟ್ ಬರ್ತಿದ್ದ ಹಾಗೆ ಕರ್ನಾಟಕದಲ್ಲಿ ಎರಡರೊಳಗೊಂದು ಬೆಳವಣಿಗೆ ಆಗತ್ತೆ ಅನ್ನೋದು ಬಹಳ ನಿರೀಕ್ಷಿತ. ಯಾಕಂದರೆ ಅಲ್ಲಿ ಗೆದ್ದರೆ ಕಾಂಗ್ರೆಸ್ಗೆ ಬಲ ಬರ್ತಿತ್ತು, ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ. ಹೀನಾಯವಾಗಿ ಸೋತಿದೆ, ಹೇಳ ಹೆಸರಿಲ್ಲದಂತೆ ಸೋತ್ಬಿಟ್ಟಿದೆ ಕಾಂಗ್ರೆಸ್ಸು. ಈಗ ಏಕೈಕ OBC ಲೀಡರ್ CM ಆಗಿ ಉಳ್ಕೊಂಡಿರುವಂತಹ ಮಾಸ್ ಲೀಡರ್ ಸಿದ್ದರಾಮಯ್ಯನವ್ರನ್ನ ಬದಲಿಸ್ತಾರ ರಾಹುಲ್ ಗಾಂಧಿ, ಅಂಥ ರಿಸ್ಕ್ ತಗೊಳ್ತಾರ. DKಗೆ ವಚನ ಕೊಟ್ಟಿದ್ದು ಸೋನಿಯಾ ಗಾಂಧಿ ಅವರು ಮಾತು ಕೊಟ್ಟಿದ್ದಾರೆ. ಬಿಹಾರದ ಚುನಾವಣೆ ಆದ ಮೇಲೆ CM ನೀವೇ ಅಂತ ಒಪ್ಪಂದನೇ ಆಗಿದೆ ಅನ್ನೋ ತನಕ ಆಪ್ತರ ಬಳಿ ಅವರು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಆದರೆ DK ಶಿವಕುಮಾರ್ ಅವ್ರಿಗೆ ಈ ಕೊಟ್ಟ ಮಾತು ಉಳಿಸ್ಕೊಳ್ಳೋದಕ್ಕೆ ರಾಹುಲ್ ಗಾಂಧಿಯವರು ಅಂಥ ರಿಸ್ಕ್ ತಗೊಳ್ಳೋ ಪರಿಸ್ಥಿತಿಲಿ ಇಲ್ಲ. ಇವತ್ತು ಮೀಟಿಂಗ್ ಆಗಿದೆ. ಈಗ DK ಶಿವಕುಮಾರ್ ಅವರು ಓಡೋಡಿ ಡೆಲ್ಲಿಗೆ ಹೋಗುವಷ್ಟೊತ್ತಿಗೆ ಸಿದ್ದು ರಾಹುಲ್ ಮೀಟಿಂಗ್ ಆಗಿ ಹೋಗಿದೆ. ಅರ್ಧ ಗಂಟೆ ಚರ್ಚೆ ಮಾಡಿದ್ದಾರೆ. ಸಂಪುಟ ಪುನರ್ರಚನೆಗೆ ಅಸ್ತು ಎಂದಿದ್ದಾರೆ ರಾಹುಲ್ ಅನ್ನೋದು ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ಸಂಪುಟ ಪುನರ್ರಚನೆ ಅಂದರೆ ಆ್ಯಸ್ ಆಫ್ ನೌ ಸದ್ಯಕ್ಕೆ ಸಿದ್ದರಾಮಯ್ಯನವ್ರು ಸೇಫ್ ಅನ್ನೋ ಅರ್ಥ ಬರುತ್ತೆ. ಮುಂದೆ ಏನೂ ಆಗೋದೇ ಇಲ್ವಾ, ಏನೂ ಬದಲಾವಣೆ ಆಗೋದಿಲ್ವಾ, ಅದು ನೋಡಬೇಕು. ಆದರೆ ಈ ಕ್ಷಣಕ್ಕೆ ಸಿದ್ದರಾಮಯ್ಯನವ್ರು ಸೇಫ್ ಅನ್ನೋ ಅರ್ಥ ಬರ್ತಿದೆ. ಇನ್ನೊಂದು ಸಲ ಖರ್ಗೆ ಅವ್ರ ಜೊತೆ ಚರ್ಚೆ ಮಾಡ್ಕೊಂಡು ಹೋಗಿ ಆಮೇಲೆ ಫೈನಲ್ ಮಾಡಿ ಅಂತ ಹೇಳುವ ಮೂಲಕ ದಾರಿ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಈಗ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡ್ತಾರಾ, ಏನು ಮಾಡ್ತಾರೆ ಅನ್ನೋದು ಕುತೂಹಲ ಅಲ್ವಾ. ಹಾಗಾದರೆ DK ಮುಂದಿನ ನಡೆ ಏನು? ಪಕ್ಷದಲ್ಲಿ ಸಿಂಗಲ್ DCM ಅಧ್ಯಕ್ಷರಾಗಿ ಉಳ್ಕೊಳ್ಳೋ ಮಟ್ಟಿಗಾದರೂ ಅವರು ಹೈಕಮಾಂಡ್ ಆಶೀರ್ವಾದ ತಗೊಳ್ಳೋಕೆ ಪ್ರಯತ್ನ ಪಡ್ತಾರಾ ಅಥವಾ ಬೇರೆ ದಾರಿ ಹಿಡಿತಾರಾ ಅನ್ನೋದು ಈಗ ಎಲ್ಲರ ಮುಂದಿರೋ ಪ್ರಶ್ನೆ. ನಿನ್ನೆ ಮೋದಿ ಒಂದು ಮಾತಾಡಿದ್ರು. ಮೋದಿ ಹೇಳಿದ್ದನ್ನು DK ಶಿವಕುಮಾರ್ ಮಾಡಿ ತೋರಿಸುವಂಥ ಚಾನ್ಸ್ ಇದೆಯಾ? ಮೋದಿ ಏನು ಹೇಳಿದರು? ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಿದೆ? ಮುಸ್ಲಿಂ ಮಾವೋಯಿಸ್ಟ್ ಪಾರ್ಟಿ ಆಗಿದೆ ಅವ್ರದ್ದು ಈಗ. ಮತ್ತು ಕಾಂಗ್ರೆಸ್ನ ನಾಯಕತ್ವವನ್ನು ಕಾಂಗ್ರೆಸ್ನ ಒಳಗಿರೋರು ಬಹಳಷ್ಟು ಜನ ಒಪ್ಪಿಕೊಳ್ಳೋದಕ್ಕೆ ಆಗ್ತಿಲ್ಲ. ಕಾಂಗ್ರೆಸ್ನಲ್ಲಿರುವಂಥ ಭಿನ್ನಾಭಿಪ್ರಾಯಗಳು, ಅಲ್ಲಿನ ದುಸ್ಥಿತಿ ಕಾಂಗ್ರೆಸ್ಸನ್ನು ವಿಭಜಿಸಲಿದೆ ಅಂತ ಹೇಳಿದರು. ಮತ್ತೊಮ್ಮೆ ಕಾಂಗ್ರೆಸ್ ವಿಭಜನೆ ಅಂತ ಹೇಳಿದರು. ಈಗ ಚರ್ಚೆ ಮಾಡ್ತಿರೋದು DK ಆಪ್ತ ವಲಯದಲ್ಲಿ ಕೇಳಿ ಬರ್ತಿರೋದು ಅದು ಆಗೇ ಬಿಡುತ್ತಾ? DK ಶಿವಕುಮಾರ್ ಅವರು ಅಂಥ ರಿಸ್ಕ್ ತಗೊಳ್ತಾರ? ಅಂದರೆ ಮೇಲ್ನೋಟಕ್ಕೆ ತಗೊಳ್ಳಿಕ್ಕಿಲ್ಲ, ಪಕ್ಷನಿಷ್ಠ ನಾನು ಅಂತ ಹೇಳೋರು ಅಂತ ಅನಿಸಿದ್ರು ಕೂಡ ಅವರು ಮಾಡು ಇಲ್ಲವೇ ಮಡಿ ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಈ ಸಲ CM ಆದರೆ ಆದಂಗೆ, ಇಲ್ಲ ಅಂದರೆ ನನಗೆ ಚಾನ್ಸ್ ಸಿಗುತ್ತಾ ಅನ್ನೋ ರೀತಿಯಲ್ಲಿ ಮನಸ್ಸಿಗೆ ಬಂದು ಬಿಟ್ಟಿರೋದ್ರಿಂದ ಸಿಡಿದೇಳ್ತಾರ ಶಾಸಕರ ಬಣದೊಂದಿಗೆ. ಅವ್ರ ಜೊತೆಗಿರೋ, ಅವ್ರ ಸಪೋರ್ಟ್ಗಿರುವಂಥ ಶಾಸಕರ ಬಣದೊಂದಿಗೆ ಸಿಡಿದೇಳ್ತಾರ DK, ಎದ್ದು ನಡೀತಾರ DK ಅನ್ನೋದೀಗ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಇದು ಯಾವುದೂ ಅಷ್ಟು ಈಸಿ ಅಂತಲ್ಲ. ಆದರೆ DK ಶಿವಕುಮಾರ್ ಅವರ ಪ್ಲ್ಯಾನ್ B ಅಂತ ಒಂದಿರುತ್ತಲ್ಲ, ಅವ್ರಿಗೂ ಗೊತ್ತಿರುತ್ತೆ. ಬಿಹಾರ ಚುನಾವಣೆ ರಿಸಲ್ಟು ಹಿಂಗಾದರೆ ಏನು, ಮತ್ತೊಂಥರ ಆದರೆ ಏನು ಅಂತ ಪ್ಲ್ಯಾನ್ A ಪ್ಲ್ಯಾನ್ B ಅಂತ ಅವರು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಹಾಗಾದರೆ DK ಶಿವಕುಮಾರ್ ಅವರ ಪ್ಲ್ಯಾನ್ B ಏನೀಗ? ಇರೋದನ್ನು ಉಳಿಸಿಕೊಂಡು 28ಕ್ಕೆ ಟ್ರೈ ಮಾಡೋದಾ? ಸಿದ್ದರಾಮಯ್ಯನವರ ಆಪ್ತರು ಆಗಲೂ ರೆಡಿ ಇರ್ತಾರೆ. ಈಗೇನೋ 28ಕ್ಕೆ ಅವರಾಗಲಿ ಅಂತಾರೆ ಜಮೀರ್ ಅವರು. ಆದರೆ 28 ಹತ್ರ ಬಂದಾಗ ಸತೀಶ್ ಜಾರಕಿಹೊಳಿ ಅವರು ಬಂದುಬಿಡ್ತಾರೆ. ಸೊ ಆಗಲೇನು ಸಲೀಸಿಲ್ಲ. ಆದ್ರೆ ಅವರಿಗಿರೋ ಚಾನ್ಸು ಹೈಕಮಾಂಡ್ ಕೊಟ್ಟಿತ್ತು ಮಾತನ್ನ ಅನ್ನೋ ಆಧಾರದಲ್ಲಿ ಈಗಲೇ. ಸೊ ಅಷ್ಟು ಸಲೀಸಾಗಿ ಬಿಡೋದಿಲ್ಲ ಅಂತ DK ಶಿವಕುಮಾರ್ ಅವರು ಹಠಕ್ಕೆ ಬೀಳ್ತಾರ? ತಂಡದೊಂದಿಗೆ ಹೊರಗೆ ಕಾಲಿಡ್ತಾರ? ಮೋದಿ ಹೇಳಿದ್ದನ್ನು ನಿಜ ಮಾಡ್ತಾರ ಅನ್ನೋದೊಂದು ಕುತೂಹಲ ಈಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ. मुझे तो आशंका है, हो सकता है कि आगे कांग्रेस का एक और बड़ा विभाजन हो। और साथियों, कांग्रेस के जो सहयोगी दल हैं वो भी समझने लगे हैं कि कांग्रेस अपनी नेगेटिव पॉलिटिक्स में सबको एक साथ डुबो रही है. ಸಿದ್ದರಾಮಯ್ಯನವರು ಈಗ ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಬಿಗ್ ಲೀಡರ್ ಆಗಿ ಕಾಣ್ತಾರೆ. ಕರ್ನಾಟಕ ಕಾಂಗ್ರೆಸ್ನಷ್ಟು ಬಲಿಷ್ಠವಾಗಿರೋದು ಇಡೀ ರಾಷ್ಟ್ರದಲ್ಲಿ ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ ಕಾಂಗ್ರೆಸ್ಗೆ. ಏನಾದರೂ ಸವಾಲಿರಲಿ, ಆಮೇಲೆ ಹೆದರಿಸಾದರೂ ಮೀಡಿಯಾದವ್ರು ಬಾಯಿ ಮುಚ್ಚಿಸ್ತಾರೆ.
ಏನೋ ಒಂದು ಗ್ಯಾರಂಟಿ 3 ತಿಂಗಳಿಗಾದರೂ ಆಮೇಲೆ ಸರಿದೂಗಿಸ್ಕೊಂಡು ಹೋಗ್ತಿರೋ ರೀತಿಯಲ್ಲಿ ರೇವಂತ್ ರೆಡ್ಡಿ ಅವರಾದ್ರೆ ಅಳ್ತಾರೆ ಅವ್ರು ಬಂದು, ಅಯ್ಯೋಯ್ಯೋ ಆಗ್ತಿಲ್ಲ, ನಮ್ಮ ಹತ್ರ ಕೊಡೋಕೆ ಆಗ್ತಿಲ್ಲ ಗ್ಯಾರಂಟಿನ ಅಂತಾರೆ. ಇಲ್ಲಿ ಕೊಡದಿದ್ರು ನಾವು ಕೊಡ್ತಿದ್ದೀವಿ, ಡೆವಲಪ್ಮೆಂಟು ಎಲ್ಲದಕ್ಕೂ ಕೊಡ್ತಿದ್ದೀವಿ ಅಂತಾರೆ. CAG ರಿಪೋರ್ಟು ಏನೂ ಇಲ್ಲ ಅನ್ನತ್ತೆ, ಬೇರೆ ಬೇರೆ ರಿಪೋರ್ಟ್ಸು ಡೆವಲಪ್ಮೆಂಟ್ಗೆಲ್ಲ ಝೀರೋ ಅಂತ ಶಾಸಕರು ಹೇಳ್ತಾರೆ. ನಮಗೇನು ಗೊತ್ತು, ಶಾಸಕರೇ ಓಪನ್ ಆಗಿ ಹೇಳ್ತಿರೋ ವಿಷಯ ಅಭಿವೃದ್ಧಿಗೆ ಸಿಗ್ತಿಲ್ಲ ಅಂತ. ಮಿನಿಸ್ಟ್ರು ಒಪ್ಕೊಂಡಿದ್ದಾರೆ ಅಭಿವೃದ್ಧಿಗೆ ಏನೂ ಇಲ್ಲ, ಅನುದಾನ ಇಲ್ಲ ಅಂತ. ಆದರೆ ನಾವು ಕೊಡ್ತಿದ್ದೀವಿ ಅಂತ ತುಂಬ ಚೆನ್ನಾಗಿ ಹೇಳಾದರೂ ಮ್ಯಾನೇಜ್ ಮಾಡ್ತಾರೆ ಸಿದ್ದರಾಮಯ್ಯನವರು. ಸೊ ಇವೆಲ್ಲ ಸವಾಲುಗಳನ್ನು DK ಶಿವಕುಮಾರ್ ಅವ್ರು ಬಂದು ಹೊಸದಾಗಿ ಮ್ಯಾನೇಜ್ ಮಾಡೋದು ಹೆಂಗೆ, ಗ್ಯಾರಂಟಿ ತಲೆನೋವನ್ನು ನಿಭಾಯಿಸ್ಕೊಂಡು ಹೋಗೋದು ಹೆಂಗೆ, ಅಟ್ಲೀಸ್ಟ್ ತೋರ್ಸೋಕೆ ಒಂದು ರಾಜ್ಯ ಆದರೂ ಉಳ್ಕೊಂಡಿದೆ. ಬೇರೆ ರಾಜ್ಯಗಳಲ್ಲಿ ಸವಾಲು ಎದುರಿಸೋದಕ್ಕೆ ಕರ್ನಾಟಕ ಮಾಡೆಲ್ ಅಂತ ತೋರಿಸಬಹುದು, ಇನ್ನೂ ಕಳ್ಕೊಂಡ್ರೆ ಹೆಂಗೆ ಅನ್ನೋ ಆತಂಕಕ್ಕೆ ಬಿದ್ದ ರಾಹುಲ್ ಗಾಂಧಿ ಅವರು. ಈಗ DK ಶಿವಕುಮಾರ್ ಅವರು ಸುಮ್ಮನಿರ್ತಾರ? ಸೋನಿಯಾ ಗಾಂಧಿ ಅವರ ಆಶೀರ್ವಾದ ಪಡೆದಿದ್ದೀನಿ ಅನ್ನುವಂಥ ಒಂದೇ ಒಂದು ನಂಬಿಕೆ ಅವರ ಆಪ್ತರ ಬಳಿ ಓಪನ್ ಆಗಿ ಹೇಳ್ಕೊಂಡಿದ್ರು, ಈ ಬೆಳಗಾವಿ ಅಧಿವೇಶನಕ್ಕೆ ನಾನು ಮುಖ್ಯಮಂತ್ರಿಯಾಗಿಯೇ ಎಂಟ್ರಿ ಕೊಡೋದು ಅಂತ. ಅಂದರೆ ಅಷ್ಟು ನಂಬಿಬಿಟ್ಟಿದ್ದಾರೆ ಅವರು. ತನ್ನ ಜಾತಕದ ಪ್ರಕಾರವೂ ಕೂಡ ಬಂದಿದೆ, ಪರಿಸ್ಥಿತಿಯೂ ಕೂಡ ಬಂದಿದೆ, ನಾನು CM ಆಗೇ ಆಗ್ತೀನಿ ಅಂತ. ಹಾಗಿರುವಾಗ ರಾಹುಲ್ ಗಾಂಧಿ ಅವರು ಸಹಜವಾಗಿ ಸಿಟ್ಟಲ್ಲಿರ್ತಾರೆ, ಫ್ರಸ್ಟ್ರೇಷನಲ್ಲಿರ್ತಾರೆ. ಬಿಹಾರದಲ್ಲಾದ ಪರಿಸ್ಥಿತಿ ಇನ್ಯಾರಿಗೋ ತೆಗೆದು ಪಟ್ಟ ಬೇರೆ ಕಟ್ಟೋ ಮನಸ್ಥಿತಿಲಿ ಅವರಿರಲ್ಲ. ಹಾಗಾಗಿ DK ಶಿವಕುಮಾರ್ ಅವರು ತನ್ನ ದಾರಿ ತಾನು ನೋಡ್ಕೊಳ್ಬೇಕಾದ ಅನಿವಾರ್ಯತೆಗೆ ಸಿಕ್ಕಾಕೊಂಡ್ರ. ನಿನ್ನೆ ರಿಯಾಕ್ಷನ್ ನೋಡಿರ್ತೀರಿ ನೀವು. ಸಿದ್ದರಾಮಯ್ಯನವ್ರು ಏನಂದ್ರು, ಬಿಹಾರದಲ್ಲೂ ಓಟ್ ಚೋರಿ ಆಗಿದೆ ಅಂದರು. ವ್ಯತ್ಯಾಸ ನೋಡಿ, CM ಸ್ಟೇಟ್ಮೆಂಟು ಕಾಂಗ್ರೆಸ್ ನಾಯಕರ ಸ್ಟೇಟ್ಮೆಂಟ್ಗಳಿಗೆ, ಅಂದರೆ ರಾಷ್ಟ್ರಮಟ್ಟದ ನಾಯಕರುಗಳ ಸ್ಟೇಟ್ಮೆಂಟ್ಗಳಿಗೆ ಪೂರಕವಾಗಿತ್ತು. ಎಲೆಕ್ಷನ್ ಕಮಿಷನ್ನು, ವೋಟ್ ಚೋರಿ, EVM, ಅದೇ ದಾಟಿಯಲ್ಲಿ CM ರಿಯಾಕ್ಷನ್ ಇತ್ತು. DK ಶಿವಕುಮಾರ್ ಅವ್ರ ರಿಯಾಕ್ಷನ್ ಏನಿತ್ತು, ಸೋಲನ್ನು ಒಪ್ಪಿಕೊಳ್ತೀವಿ, ಮತದಾರರ ಮುದ್ರೆ ಏನಿದೆಯಲ್ಲ ಅವ್ರ ನಿರ್ಧಾರದಲ್ಲೇ ಡಿಫ್ರೆನ್ಸ್ ನೋಡಿ. ವೋಟ್ ಚೋರಿಗೂ ಇಲ್ಲೂ ಚೋರಿ ಮಾಡಿದಾರಲ್ಲ. Results have come, why to worry, you leave it. What has happened. Our leaders and we all have already given our comments on it. ಸೊ DK ಶಿವಕುಮಾರ್ ಅವರು ಕರ್ನಾಟಕ ಪಾಲಿಟಿಕ್ಸಲ್ಲಿ ಯಾರು ಅಂದುಕೊಳ್ಳದ ಸ್ಟೆಪ್ಪನ್ನು ತಗೊಳ್ತಾರ ಅಂಥ ಆಯ್ಕೆಗಳು ಉಳ್ಕೊಂಡಿವೆಯಾ ಅವ್ರಿಗೆ ಅನ್ನೋದೇ ಈಗ ಸಂಚಲನ ಸೃಷ್ಟಿ ಮಾಡಿರೋ ವಿಷಯ. ಕುಮಾರಸ್ವಾಮಿ ಅವರಂತೂ ಹಿರಿ ಹಿಗ್ತಿರ್ತಾರೆ DK ಶಿವಕುಮಾರ್ ಅವರ ಪರಿಸ್ಥಿತಿಯನ್ನು ನೋಡಿ. ಅಯ್ಯಯ್ಯೋ ನಾನು CM ಆಗೇ ಬಿಟ್ಟೆ ಅಂತ ಕನಸು ಕಾಣ್ತಿದ್ರು ಪಾಪ. ಈಗ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ JDS ಓಪನ್ ಆಗಿ ಕಾಲು ಎಳಿಯೋಕೆ ಶುರು ಮಾಡೇ ಬಿಡುತ್ತೆ. ಅದಿನ್ನೂ ಕೆರಳಿಸಬಹುದು, DK ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ವಲ್ಲ ಅಂತ. ಸೊ ಅವರ ಮುಂದಿನ ನಡೆ ಯಾವ ಕಡೆ ಅನ್ನೋದು ಈಗ ಕೈಯೊಳಗೆ ಕಂಪನ ಸೃಷ್ಟಿ ಮಾಡಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.